ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಈ ಡ್ರಗ್ಸ್ ಜಾಲ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಹರಡಿಬಿಟ್ಟಿದೆ. ವಿದೇಶದಿಂದ ಬರುವಂಥ ಡ್ರಗ್ಸ್ಗಳನ್ನು ಇಲ್ಲಿರುವಂಥ ಪೆಡ್ಲರ್ಗಳು ದುಡ್ಡಿನ ಆಸೆಗೆ ಬಿದ್ದು ಬಹಳ ಬೇಗ ಹೆಚ್ಚು ದುಡ್ಡನ್ನು ಮಾಡಬಹುದು ಅನ್ನುವಂಥ ಕಾರಣಕ್ಕೆ ಇಲ್ಲಿ ಪೆಡ್ಲರ್ಗಳು ಆ ಡ್ರಗ್ಸ್ಗಳನ್ನು, ಅದರಲ್ಲೂ ಕೂಡ ಪ್ರಾಣಕ್ಕೆ ಅಪಾಯ ತರುವಂತಹ ಅಪಾಯಕಾರಿ ಡ್ರಗ್ಸ್ಗಳನ್ನು ಕೊಂಡುಕೊಂಡು ಕಾಲೇಜಿನ ವಿದ್ಯಾರ್ಥಿಗಳು ಏನು ಯುವ ಪೀಳಿಗೆ ಏನು ಡ್ರಗ್ಸ್ ಅಡಿಕ್ಟ್ ಆಗಿದ್ದಾರೆ ಅವರುಗಳಿಗೆ ಮಾರುವಂತಹ ಕೆಲಸದಲ್ಲಿ ನಿರತರಾಗಿದ್ದರೆ ಒಂದರ್ಥದಲ್ಲಿ ಡ್ರಗ್ಸ್ ಜಾಲ ಅನ್ನುವಂಥದ್ದು ಭೇದಿಸಕ್ಕೆ ಸಾಧ್ಯವಾಗಲಿಲ್ಲ. ಅಷ್ಟರ ಮಟ್ಟಿಗೆ ಕಾಂಪ್ಲಿಕೇಟೆಡ್ ಆಗಿ ಅಷ್ಟರ ಮಟ್ಟಿಗೆ ಈ ಜಾಲ ಹರಡಿಕೊಂಡಿರುವಂಥದ್ದು. ಪೊಲೀಸರು ಕೂಡ ಅದಕ್ಕೆ ಸರಿಯಾದಂಥ ಕ್ರಮವನ್ನು ಕೈಗೊಳ್ಳುತ್ತಾ ಇದ್ದಾರೆ. ಈಗಾಗಲೇ ಬಹಳಷ್ಟು ಉದಾಹರಣೆಗಳಿದೆ. ಕಳೆದ ವಾರವೂ ಕೂಡ ಒಬ್ಬ ಪೆಡ್ಲರ್ನ ಅರೆಸ್ಟ್ ಮಾಡ್ತಾರೆ, ಅವರ ಹತ್ರ ಇದ್ದಂತಹ ಮಾಲನ್ನು ಸೀಸ್ ಮಾಡ್ತಾರೆ. ಇದೆಲ್ಲವೂ ಕೂಡ ಆಗ್ತಾನೆ ಇದೆ. ಬರೀ ಇದು ಒಂದು ನಮ್ಮ ಕರ್ನಾಟಕ ಬೆಂಗಳೂರು ಅಂತಲ್ಲ, ಭಾರತದಲ್ಲಿ ಎಲ್ಲೆಡೆಯೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಒಂದು ಜಾಲ ಹರಡಿರುವಂಥದ್ದು. ಈಗಾಗಲೇ ಹೈಡ್ರೋಗಾಂಜಾ, ಸಿರಿಂಜ್ ಡ್ರಗ್, MDM ಅನ್ನುವಂತಹ ಡ್ರಗ್ಸ್ಗಳು ಈಗಾಗಲೇ ಯುವ ಪೀಳಿಗೆ ಅದನ್ನು ಬಳಸ್ತಾ ಇದ್ದಾರೆ. ಅದಕ್ಕೆ ಅಡಿಕ್ಟ್ ಆಗಿರುವಂಥ ಬಹಳಷ್ಟು ಜನ ಇದ್ದಾರೆ. ಬಟ್ ಈ ಮಧ್ಯೆ ಏನಕ್ಕೆ ಡ್ರಗ್ಸ್ ಬಗ್ಗೆ ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಅಪಾಯಕಾರಿ ಕ್ಸಿಲಾಜಿನ್ ಅನ್ನುವಂತಹ ಜಾಂಬಿ ಡ್ರಗ್ ಬೆಂಗಳೂರಿನಲ್ಲಿ ಇಂಟ್ರೊಡ್ಯೂಸ್ ಆಗಿಬಿಟ್ಟಿದೆ. ಕ್ಸಿಲಾಜಿನ್ ಅನ್ನುವಂಥ ಈ ಒಂದು ಜಾಂಬಿ ಡ್ರಗ್ ಏನಿದೆ, ಇದು ಏನು ಅಂತ ಹೇಳಿದ್ರೆ, ಇದರ ಲಕ್ಷಣ ಏನು ಅಂತ ಹೇಳಿದ್ರೆ, ಇದು ಅತ್ಯಧಿಕವಾದಂತಹ ನಶೆಯನ್ನು ಕೊಡುವಂತಹ ಡ್ರಗ್. ಇತ್ತೀಚೆಗೆ ಅಂದರೆ ನಿನ್ನೆಯಿಂದ ಒಂದು ವಿಡಿಯೋ ವೈರಲ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಬಾಗಲೂರು ಪ್ರದೇಶದ ನಿಟ್ಟೆ ಕಾಲೇಜಿನ ಬಳಿ ಓರ್ವ ವ್ಯಕ್ತಿ, ಅಂದರೆ ಈ ಕ್ಸಿಲಾಜಿನ್ ಜಾಂಬಿ ಡ್ರಗ್ನ ಸೇವಿಸಿರುವಂಥ ವ್ಯಕ್ತಿ ನಿಂತಲ್ಲೇ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಅಂದರೆ ಅವನಿಗೆ ಮೈ ಮೇಲಿನ ಪ್ರಜ್ಞೆಯೇ ಇರೋದಿಲ್ಲ, ಅರೆಪ್ರಜ್ಞಾವಸ್ಥೆಯಲ್ಲಿ ಆತ ಇರ್ತಾನೆ. ಗಂಟೆಗಟ್ಟಲೆ ಒಂದೇ ಜಾಗದಲ್ಲಿ ನಿಂತ್ಕೊಳ್ಳುವಂತಹ ಮತ್ತು ತನ್ನ ಸುತ್ತ ಏನಾಗುತ್ತೆ, ತನಗೇನಾಗುತ್ತಾ ಇದೆ ಅನ್ನುವಂಥ ಯಾವುದೇ ಅರಿವಿಲ್ಲದಂತಹ ಒಂದು ಅಪಾಯಕಾರಿ ಲಕ್ಷಣ, ಆ ಥರದ ಅವಸ್ಥೆಗೆ ತೀರಾ ಅತಿಯಾದಂತಹ ಪ್ರಜ್ಞೆಯನ್ನು ಕಳ್ಕೊಳ್ಳುವಂತಹ, ಪೂರ್ತಿ ನಶೆಗೆ ಹೋಗುವಂತಹ ಈ ಒಂದು ಜಾಂಬಿ ಡ್ರಗ್, ಇದು ಈಗ ಬಹಳಷ್ಟು ಕಳವಳ ವ್ಯಕ್ತವಾಗ್ತಾ ಇರುವಂಥದ್ದು. ಇದು ಕೂಡ ಇಂಟ್ರೊಡ್ಯೂಸ್ ಆಗಿಬಿಡ್ತು. ಯಾಕೆಂತಂದರೆ ಇದು ವಿದೇಶಿ ಮೂಲದ ಡ್ರಗ್. ಇದನ್ನು ಯಾವಾಗ ಬಳಸ್ತಾರೆ ಅಂತಂದರೆ, ಪಶುಗಳಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡುವಾಗ ಈ ಒಂದು ಜಾಂಬಿ ಡ್ರಗನ್ನು ಬಳಸ್ತಾರೆ. ಅದರಲ್ಲೂ ಪ್ರಮುಖವಾಗಿ ಇವು ಏನು ಹೇಳ್ತಾರೆ, ಈ ಹುಲಿ, ಸಿಂಹ, ಈ ಥರದ ಕ್ರೂರ ಪ್ರಾಣಿಗಳೇನಿರ್ತವೆ, ಇವುಗಳಿಗೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಆದಾಗ ಅವುಗಳಿಗೆ ಚಿಕಿತ್ಸೆ ಕೊಡಬೇಕಾದಾಗ ಈ ಒಂದು ಜಾಂಬಿ ಡ್ರಗ್ನ ಅವುಗಳಿಗೆ ಚಿಕಿತ್ಸೆ ಸಂದರ್ಭದಲ್ಲಿ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅದನ್ನು ತೆಗೆದುಕೊಂಡರೆ ಅದು ಬಹಳಷ್ಟು ಗಂಟೆಗಟ್ಟಲೆ ಕಾಲ ಅವರಿಗೆ ನಿದ್ರಾವಸ್ಥೆಯಲ್ಲಿ ತಳ್ಳುತ್ತೆ. ಹೀಗಾಗಿ ಆ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆ ಕೊಡಬಹುದು ಪಶುಗಳಿಗೆ ಅನ್ನುವಂಥದ್ದು ಇದು. ಬಟ್ ಮನುಷ್ಯ ಇದನ್ನೇನಾದರೂ ಅತ್ಯಧಿಕ ಪ್ರಮಾಣದಲ್ಲಿ ತೆಗೆದುಕೊಂಡು ಬಿಟ್ರೆ ಇದು ಸಾವಿಗೂ ಕೂಡ ಎಡೆ ಮಾಡಿಕೊಡುತ್ತೆ. ಜಾಂಬಿ ಡ್ರಗ್ ಅನ್ನುವಂಥ ಅಪಾಯಕಾರಿ ಡ್ರಗ್ ಇದು. ಹೀಗಾಗಿ ಇದನ್ನು ಈಗಾಗಲೇ ಆ ಬಾಗಲೂರು ಬಳಿಯ ವ್ಯಕ್ತಿ ಏನಿದ್ದ, ಕಾಲೇಜ್ ಬಳಿ, ನಿಟ್ಟೆ ಕಾಲೇಜ್ ಬಳಿ ಅವನು ತಗೊಂಡಿದ್ದಾನೆ. ಅವನು ಆ ಥರದ ಅವಸ್ಥೆಯಲ್ಲಿ ಇದ್ದಿದ್ದಂಥ ವಿಡಿಯೋ ಬಹಳಷ್ಟು ಸರ್ಕ್ಯುಲೇಟ್ ಆಗ್ತಾ ಇದೆ, ಬಹಳಷ್ಟು ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಬಿಟ್ವೀನ್ ಇಷ್ಟೆಲ್ಲ ಡ್ರಗ್ಸ್ ಜಾಲ ಎಲ್ಲೆಡೆ ಕೂಡ ಹರಡಿದ್ರು ಕೂಡ ಪೊಲೀಸರು ಇಷ್ಟೆಲ್ಲ ಕಸರತ್ತು ಮಾಡ್ತಾ ಇದ್ದಾರೆ. ಇದನ್ನು ತಡೆಯುವಂಥ ನಿಟ್ಟಿನಲ್ಲಿ ಡ್ರಗ್ಸ್ ಮುಕ್ತವಾಗಬೇಕು, ಯಾರೂ ಯುವ ಪೀಳಿಗೆ ಡ್ರಗ್ಸ್ಗಳಿಗೆ ಅಡಿಕ್ಟ್ ಆಗಬೇಡಿ, ಅಪಾಯಕಾರಿಯಾದಂತಹ ಎಷ್ಟೋ ಡ್ರಗ್ಸ್ಗಳು ತೆಗೆದುಕೊಂಡ್ರೆ ಜೀವಕ್ಕೆ ಹಾನಿ ಇದೆ, ಇದೆಲ್ಲವನ್ನೂ ಕೂಡ ಇಷ್ಟೆಲ್ಲ ಸಂದೇಶ ಕೊಡ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಪೆಡ್ಲರ್ಗಳು ದುಡ್ಡಿನ ಆಸೆಗೆ ಬಿದ್ದು ತೆಗೆದುಕೊಂಡು ಇಲ್ಲಿ ಮಾರ್ತಾ ಇರುವಂಥದ್ದು, ಅದನ್ನು ಸೇವಿಸ್ತಾ ಇರುವಂಥ ಯುವ ಪೀಳಿಗೆ ದಯಮಾಡಿ ಎಚ್ಚರದಿಂದ ಇರಬೇಕು ಅನ್ನುವಂಥದ್ದು ನಮ್ಮ ಕಳಕಳಿಯ ಮನವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.